ಏನು ಇದು 5 ವರ್ಷಕ್ಕೆ ಒಮ್ಮೆ ವಿಶೇಷವಾಗಿ ನಡೆಯುತ್ತಂಥ ಕಾರ್ಯಕ್ರಮ. ಈ ಹಿಂದೆ ನಾನು 9 ವರ್ಷ ಆಯಿತು ಈ ಕಾರ್ಯಕ್ರಮವನ್ನು ಮಾಡಿ. ಇವತ್ತು ಈ ಕಾರ್ಯಕ್ರಮವನ್ನು ನಾವು ಎಲ್ಲ ದೇವಸ್ಥಾನದ ಎಲ್ಲ ಅರ್ಚಕರು ಮತ್ತು ಭಕ್ತರಿಂದ ಸೇರಿ ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಏನು ಇದರ ವಿಶೇಷತೆ ಅಂತಂದರೆ 5 ವರ್ಷಕ್ಕೆ ಒಮ್ಮೆ ಈ ದೇವರುಗಳಿಗೆ ಬಣ್ಣವನ್ನು ಮಾಡಿಸ್ತಕ್ಕಂಥದ್ದು ಮತ್ತು ದೇವಸ್ಥಾನಗಳಿಗೆ ಬಣ್ಣವನ್ನು ಮಾಡಿಸಿ ಮತ್ತು ಅದಕ್ಕೆ ನೇತ್ರಧಾರಣೆಯನ್ನು ಮಾಡಿ ಈಗ ನೀವು ನೋಡಬೇಕು ಮೆರವಣಿಗೆ ಆ ರೀತಿ ಮೆರವಣಿಗೆ ಮಾಡಿಸಿ ಮತ್ತು ಸಂಜೆ ಇನ್ನು ಉಳಿದಂಥ 3 ದೇವರುಗಳನ್ನು ಸಹ ನಾವು ಬಣ್ಣಕ್ಕೆ ಕೊಡ್ತೀವಿ. ಇದು ಎರಡು ಬಾರಿ ಮಾಡ್ತೀವಿ. ಇವತ್ತು ಏನು ಮಾಡಿದ್ದೀವಿ, ಇನ್ನು 2 ತಿಂಗಳಿಗೆ ಇನ್ನು 3 ದೇವರುಗಳನ್ನ ನಾವು ಬಣ್ಣವನ್ನು ಮಾಡಿಸಿ ಅದು ನೇತ್ರಧಾರಣೆ ಮಾಡ್ತೀವಿ. ನಂತರ ಇಲ್ಲಿ ಇದೇ ರೀತಿ ಮತ್ತೇನು ಜಾತ್ರೆ ಇತ್ತು ಅದೇ ರೀತಿ ಅವರು ಸಹ ಒಂದು ಜಾತ್ರೆ ಈ ಕಾರ್ಯಕ್ರಮ ನಡೆಯುತ್ತದೆ. ಅದೇ ರೀತಿ ಈ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ 100 ವರ್ಷಗಳಿಂದ ಇತಿಹಾಸ ಇರ್ತಕ್ಕಂಥ ಈ ದೇವಾಲಯ ಒಂದು ಲಿಂಗಂನಹಳ್ಳಿ ಗ್ರಾಮದ ಒಂದು ವಾಲ್ಮೀಕಿ ವೃತ್ತದಲ್ಲಿ ಸ್ಥಾಪನೆಯಾದಂಥ ದೇವತೆ ಅಂತ ಹೇಳ್ತಾರೆ. ಯಾವ ಪುರಾತನದಿಂದಲೂ ಸಹ ದಿಣ್ಣೆ ದೊಡ್ಡಗುನ್ನಾದ ದಿಣ್ಣೆ ಅದೇ ರೀತಿ ಲಿಂಗಂನಹಳ್ಳಿ ಗ್ರಾಮದ ಒಂದು ವಾಲ್ಮೀಕಿ ವೃತ್ತದಲ್ಲಿ ಉದ್ಭವವಾದಂತಹ ಈ ದೇವತೆ ವಿಶೇಷತೆ ಅಂತಂದರೆ ಯಾವುದೇ ನಮ್ಮ ಸುತ್ತಮುತ್ತಲಿನ ಈ ಕರ್ನಾಟಕದ ಅರ್ಧ ಭಾಗದ ಜನ ಇದಕ್ಕೆ ಬರ್ತಿದ್ದಾರೆ. ಇದರ ವಿಶೇಷತೆ ಏನಂತಂದರೆ ಪ್ರತಿ ಒಂದು ಮನೆಯಲ್ಲಿ ಹಸು ಯಾವುದೇ ಕರು ಹಾಕೋದು ಅಥವಾ ಎಮ್ಮೆ ಕರು ಹಾಕೋದಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಈ ದೇವತೆಗೆ ತಂದು ಅಭಿಷೇಕಕ್ಕೆ ಹಾಲನ್ನು ಕೊಟ್ಟು ನಂತರ ಅವರು ಆ ಹಾಲನ್ನು ಉಪಯೋಗಿಸುವಂಥ ಒಂದು ಇದು ಪದ್ಧತಿ. ಅದೇ ರೀತಿ ಯಾವುದೇ ಹಸುಗಳು ಮತ್ತು ಕರುಗಳಿಗೆ ಯಾವುದೇ ರೀತಿ ಕಾಯಿಲೆ ಆದರೆ ಅದಕ್ಕೂ ಸಹ ಹರಕೆಯನ್ನು ಹೊತ್ತು ಬಂದು ಪೂಜೆ ಮಾಡ್ತದೆ, ಆ ಕಾಯಿಲೆಗಳು ವಾಸಿ ಆಗ್ತದೆ ಅನ್ನೋ ಒಂದು ನಂಬಿಕೆ. ಅದೇ ರೀತಿ ಯಾವುದೇ ಒಂದು ಮನುಷ್ಯ ಯಾವುದೇ ಒಂದು ವಾಹನವನ್ನು ಅದನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಬಂದು ಈ ದೇವರಿಗೆ ಮತ್ತು ಈ ದೇವಸ್ಥಾನದ ಪ್ರತಿಷ್ಠೆ ಏನು ಅಂತಂದರೆ ನಮ್ಮ ಹಿಂದೂಗಳೇ ಅಲ್ಲ, ಮುಸ್ಲಿಮ್ ಹಿಂದೂಗಳು ಇದ್ದಾರೆ. ಸುತ್ತಮುತ್ತ ಚಿಕ್ಕನಾಲ ಇರ್ಬೋದು, ಚಚ್ಚನಹಳ್ಳಿ ಇರ್ಬೋದು, ಅವರು ಬಂದು ಅಣಕಾಯಿ ಮಾಡ್ತಾರೆ, ಮೆರವಣಿಗೆ ಬರೆಸ್ತಾರೆ, ಅವರು ಪೂಜೆ ಮಾಡ್ಕೊಂಡಿರ್ತಾರೆ. ಇದು ಅದೊಂದು ವಿಶೇಷ ಇದೆ. ಅವರು ನಮ್ಮ ಕಾರ್ಯದರ್ಶಿಗಳು ಹೇಳೋದ ಪ್ರಕಾರವಾಗಿ ಯಾವುದೇ ಒಂದು ಎಮ್ಮೆ ಅಲ್ಲಿ ಕರು ಹಾಕಿ ಇಲ್ಲಿ ತಂದು ಹಾಲು ಅಭಿಷೇಕ ಮುಖ್ಯ. ಈ ತಾಯಿ ಮುಖ್ಯವಾಗಿರೋದೇ ಹಾಲು ಅಭಿಷೇಕ ಮಾಡೋದು ಕ್ಲೀನಾಗಿ ಹಾಲು ಕೊಡ್ತಾರೆ. ಒಂದು ನಂಬಿಕೆ. ವಾಹನ ತಗೊಂಡು ಅಷ್ಟೇ ಪೂಜೆ ಮಾಡಿಸ್ಬಿಟ್ಟು ದೇವಸ್ಥಾನ ಗ್ರೌಂಡ್ ಅದು ಪ್ರತಿದಿನ ಅಪಘಾತ ಆಗಲ್ಲ ಅನ್ನೋದು. ವರ್ಷಕ್ಕೊಂದ್ಸಲ ನಾವು ಶಿವರಾತ್ರಿಯಲ್ಲಿ ದಾಸೋಹ ಮಾಡ್ತೀವಿ, ಕಾರ್ತಿಕ ವಿಶೇಷ ಪೂಜೆ ಮಾಡ್ತೀವಿ, ದಸರಾಗೆ ಮೆರವಣಿಗೆ ಮಾಡ್ತೀವಿ. ಮೈಸೂರಲ್ಲಿ ಏನು ದಸರಾಗ ನಾವು ಬನ್ನಿ ಮಂಟಪ ಅಂತ ಇತ್ತು, ಅದೇ ಪ್ರಕಾರವಾಗಿ ನಾವು ಇನ್ನೊಂದು ಅರ್ಧ ಕಿಲೋಮೀಟರ್ ದೂರ ಹೋಗ್ತೀವಿ. ಅಲ್ಲಿ ಬನ್ನಿ ಮರ ಕಟ್ಕೊಂಡು ವಿಶೇಷ